ನಮಸ್ಕಾರ ಎಲ್ಲರಿಗೂ. ಯಮುನಾ ವ್ಲಾಗ್ಸ್ ಕಡೆಯಿಂದ ನಿಮ್ಮೆಲ್ಲರಿಗೂ ಸ್ವಾಗತ. ಈಗ ನಾನು ತೋರಿಸ್ತಾ ಇರೋವಂಥ ವಿಡಿಯೋ, ಯೂಶ್ವಲಿ ನಾವು ಮೆಂತ್ಯ ಸೊಪ್ಪಲ್ಲಿ ಪಪ್ಪು ಮಾಡ್ತೀವಿ. ಆದರೆ ಈಗ ನಾನು ತೋರಿಸ್ತಾ ಇರೋದು ಚಕೋತ ಸೊಪ್ಪಿನಿಂದ ಮಾಡುವಂಥ ಪಪ್ಪು, ಆಂಧ್ರ ಶೈಲಿಯ ಪಪ್ಪು. ನಮ್ಮ ಕರ್ನಾಟಕದಲ್ಲೂ ನಾವು ಮಸೊಪ್ಪು ಅಂತ ಹೇಳ್ತೀವಿ, ಬಟ್ ಲಿಟಲ್ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ ಮಾಡೋ ವಿಧಾನದಲ್ಲಿ. ಈಗ ತೋರಿಸ್ತಾ ಇದ್ದೀನಿ ಚಕೋತ ಸೊಪ್ಪಿನ ಪಪ್ಪು. ತುಪ್ಪ ಹಾಕಿ ತಿಂದರೆ ಸೂಪರಾಗಿರುತ್ತೆ. ಅನ್ನಕ್ಕೆ ಚಪಾತಿಗೆ ಚೆನ್ನಾಗಿರುತ್ತೆ ಕಾಂಬಿನೇಷನು. ಇದಕ್ಕೆ ನಾನು 2 ಥರದ ಬೇಳೆಯನ್ನು ತೊಗೊಂಡಿದ್ದೀನಿ. ಹೆಸರು ಬೇಳೆ ಮತ್ತು ತೊಗರಿ ಬೇಳೆ ಎರಡೂ ಸಮ ಪ್ರಮಾಣದಲ್ಲಿ 2 ಸಲ ತೊಳಿಬೇಕಾಗತ್ತೆ. ಇದಕ್ಕೆ ಒಂದು 4 ಹಸಿಮೆಣಸಿನ್ಕಾಯಿ ಮತ್ತು ತೊಳೆದಿರುವಂಥ ಸೊಪ್ಪನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕಾಗತ್ತೆ. ಸಣ್ಣದಾಗಿ ಹಚ್ಚೋದು ಯಾಕೆ ಅಂದರೆ, ನಾವಿದನ್ನು ಮಸೊಪ್ಪು ಮಾಡೋ ಥರ ರುಬ್ಬೋದಿಲ್ಲ. ಇದು ಹೇಗೆ ಬೆಂದಿರುತ್ತೆ ಅಷ್ಟೇ ಕನ್ಸಿಸ್ಟೆನ್ಸಿ ಇರುತ್ತೆ. ಸೊ ಹಾಗಾಗಿ ಸಣ್ಣದಾಗಿ ಇದನ್ನು ಕಟ್ ಮಾಡ್ಕೋಬೇಕಾಗತ್ತೆ. ಕಟ್ ಮಾಡಿದ ನಂತರ ಇದನ್ನು ಬೇಳೆ ಇರುವಂಥ ಕುಕ್ಕರ್ಗೆ ಹಾಕಿ ಜೊತೆಗೆ 1/4 ಸ್ಪೂನ್ ಅರಿಶಿನ, 1 ಸ್ಪೂನ್ ಎಣ್ಣೆ ಮತ್ತು ನೀರು ಎಷ್ಟು ಬೇಕಿದೆಯೋ, ಅದು ಬೇಳೆ ಮುಳುಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಒಂದು ಸಲ ಮಿಕ್ಸ್ ಕೊಡಬೇಕಾಗತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚಿ ನೋಡಬೇಕಾಗುತ್ತೆ. ಇನ್ನೊಂದು ಸ್ವಲ್ಪ ನೀರು ಬೇಕಾದರೆ ಆ್ಯಡ್ ಮಾಡಿ ನಂತರ ಕುಕ್ಕರ್ ಲಿಡ್ಡನ್ನು ಮುಚ್ಚಿ ಬೇಯೋದಕ್ಕೆ ಬಿಡಿ. ಅಷ್ಟರಲ್ಲಿ ಕುಕ್ಕರ್ ಕೂಗೋಷ್ಟರಲ್ಲಿ ಈ ಬೆಳ್ಳುಳ್ಳಿ ಏನು ತೊಗೊಂಡಿರ್ತೀವಿ, ಒಂದು 2 ಗೆಡ್ಡೆಯಷ್ಟು ಬೆಳ್ಳುಳ್ಳಿಯನ್ನು ಚೆನ್ನಾಗಿ ಜಜ್ಜಬೇಕಾಗತ್ತೆ. ಚೆನ್ನಾಗಿ ಜಜ್ಜಿ ಒಂದು ಕಡೆ ಇಡಿ. 1 ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿ, ಹಸಿರು ಮೆಣಸಿನ್ಕಾಯಿ ಒಂದು 8 ತೊಗೊಂಡು ಅದನ್ನು ಉದ್ದಕ್ಕೆ ಕಟ್ ಮಾಡಿಡಿ. ನಂತರ 2 ಟೊಮೆಟೊವನ್ನು ಸಣ್ಣದಾಗಿ ಹೆಚ್ಚಿ, ಒಂದು 10 ಎಲೆ ಕರಿಬೇವು ಬೇಕಾಗತ್ತೆ. ನಂತರ ಈಗ ಒಗ್ಗರಣೆಗೆ ಬಾಣಲೆಯಲ್ಲಿ ಒಂದು 3 ಸ್ಪೂನ್ 4 ಸ್ಪೂನ್ ಎಣ್ಣೆಯನ್ನು ಹಾಕಿ ಸಾಸಿವೆ ಸಿಡಿಯಲು ಬಿಡಿ. ನಂತರ ಸ್ವಲ್ಪ ಜೀರಿಗೆಯನ್ನು ಹಾಕಿ ಹಸಿರು ಮೆಣಸಿನ್ಕಾಯಿ, ಕರಿಬೇವು ಇದನ್ನು ಹಾಕಿ ಬಾಡಿಸಿ, ನಂತರ ಚೆನ್ನಾಗಿ ಜಜ್ಜಿರುವಂಥ ಬೆಳ್ಳುಳ್ಳಿಯನ್ನು ಕೂಡ ಹಾಕಿ ಸ್ವಲ್ಪ ಕೈಯಾಡಿಸಿ. ಬೆಳ್ಳುಳ್ಳಿ ತುಂಬ ಸಿಯೋ ಥರ ಆಗಬಾರ್ದು, ಬರ್ನ್ಟ್ ಆಗಬಾರ್ದು, ಅದ್ರದ್ದು ಟೇಸ್ಟೇ ಚೇಂಜ್ ಆಗಿಬಿಡತ್ತೆ. ಈ ಸಾಸಿವೆ ಹಾಕಿದ್ಮೇಲಾದರೂ ಜೀರಿಗೆ ಹಾಕ್ಬೋದು, ಇಲ್ಲ ಈ ಬೆಳ್ಳುಳ್ಳಿ ಹಾಕಿದ್ಮೇಲಾದರೂ ಜೀರಿಗೆಯನ್ನು ಹಾಕ್ಬೋದು. ನಂತರ ಸ್ವಲ್ಪ ಹಿಂಗನ್ನು ಹಾಕಿ, ನಂತರ ಸಣ್ಣದಾಗಿ ಹಚ್ಚಿರುವಂಥ ಈರುಳ್ಳಿಯನ್ನು ಹಾಕಿ ಈರುಳ್ಳಿ ಸ್ವಲ್ಪ ಸಾಫ್ಟಾಗಿ ಬೇಯಬೇಕಾಗತ್ತೆ. ಸೊ ಅಲ್ಲಿವರೆಗೂ ಸ್ವಲ್ಪ ಕೈ ಆಡಿಸಿ ಅದನ್ನು ಹುರಿಬೇಕಾಗತ್ತೆ. ಹಚ್ಚಿರುವಂಥ ಟೊಮ್ಯಾಟೊವನ್ನು ಹಾಕಿ, ನಾನು ಟೊಮೆಟೊ ಕಟ್ ಮಾಡುವಾಗಲೇ ಆ ಬೀಜನೆಲ್ಲ ತೆಗೆದುಬಿಡ್ತೇನೆ. ಟೊಮೆಟೊ ಹಾಕಿದ್ಮೇಲೆ ಸ್ವಲ್ಪ ಉಪ್ಪನ್ನು ಹಾಕಿ
ಟೊಮೆಟೊ ಬೇಗ ಸಾಫ್ಟ್ ಆಗುತ್ತೆ. ಟೊಮ್ಯಾಟೊ ಚೆನ್ನಾಗಿ ಬೆಂದಿದೆ ಅಂತ ಅನಿಸಿದ್ಮೇಲೆ ನೋಡಬೇಕಾಗತ್ತೆ. ಇನ್ನು ಬೇಯಬೇಕು ಅಂತಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಬೇಯಿಸಿ. ಅಷ್ಟರಲ್ಲಿ ನೋಡಿ ಕುಕ್ಕರ್ ಲಿಡ್ ತೆಗೆದು ನೋಡ್ತಾ ಇದ್ದೀನಿ, ಸೊಪ್ಪು ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ. ಅದನ್ನು ಒಂದು ಸಲ ಮಿಕ್ಸ್ ಕೊಡಬೇಕಾಗತ್ತೆ. ಓಕೆ, ಈಗ ಟೊಮ್ಯಾಟೊ ಚೆನ್ನಾಗಿ ಬೆಂದಿದೆ. ಇದಕ್ಕೆ ಈಗ 1 ಸ್ಪೂನಷ್ಟು ಧನಿಯಾ ಪುಡಿಯನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಧನಿಯಾ ಪುಡಿಯನ್ನು ಹಾಕಿ ಸ್ವಲ್ಪ ಟೊಮ್ಯಾಟೊವನ್ನು ಚೆನ್ನಾಗಿ ಮ್ಯಾಶ್ ಮಾಡಬೇಕಾಗತ್ತೆ. ಸೊ ಆವಾಗ ಸಾರಲ್ಲಿ ಅಂದರೆ ಪಪ್ಪುನಲ್ಲಿ ಅದು ಟೊಮ್ಯಾಟೊ ಹಾಗಾಗಿ ಕಾಣಿಸೋದಿಲ್ಲ, ಚೆನ್ನಾಗಿ ಮ್ಯಾಶ್ ಆಗುತ್ತೆ. ನಂತರ ಇದಕ್ಕೆ 1 ಬಟ್ಲಷ್ಟು ನೀರನ್ನು ಹಾಕಿ ನೀರು ಕುದಿ ಬರಿಯಲು ಬಿಡಿ. ಇದು ಕುದಿ ಬಂದ ಮೇಲೆ ಬೆಂದಿರುವಂಥ ಬೇಳೆಗೆ ಹಾಕಿ. ಮತ್ತು ಕನ್ಸಿಸ್ಟೆನ್ಸಿ ನೋಡಬೇಕಾಗತ್ತೆ. ಇನ್ನೂ ತೆಳುಬೇಕಾದ್ರೆ ಇನ್ನೊಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ, ಇಲ್ಲಾಂದರೆ ಅಷ್ಟೇ ಸಾಕಾಗತ್ತೆ. ಆ್ಯಕ್ಚುಲಿ ಪಪ್ಪು ಎಲ್ಲ ಸ್ವಲ್ಪ ಗಟ್ಟಿ ಇದ್ರೇ ಬೆಟರು. ಅದು ಹದ ಗಟ್ಟಿ ಇದ್ದಷ್ಟು ಟೇಸ್ಟು ಚೆನ್ನಾಗಿರುತ್ತೆ. ನೋಡಿ, ಈಗ ರೆಡಿ ಆಯಿತು. ಈಗ ಪಪ್ಪು ರೆಡಿ ಆಗಿದೆ. ಇದರ ಮೇಲೆ 1 ಸ್ಪೂನ್ ತುಪ್ಪವನ್ನು ಹಾಕಿ ಅನ್ನದ ಜೊತೆ ತುಂಬ ಚೆನ್ನಾಗಿರುತ್ತೆ.